ಗಾಯ್ಸ್ ಫೈನಲಿ ಪ್ಲೇ ಆಫ್ ಹೋಗ್ತಾ ಇದ್ದೇವೆ. ಯಾಕಂದ್ರೆ ಚಿಂದಿ ಮ್ಯಾಚ್ ಗುರು, ಯಪ್ಪ ಕ್ರೇಜಿ. ಎಸ್ ದಟ್ ಬೆಂಕಿ ಬೌಲಿಂಗ್ ಲಾಸ್ಟ್ ಓವರ್, ಬೆಂಕಿ. RCB ವಿನ್. ಗೈಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನ್ ಮ್ಯಾಚ್ ಗುರು ನೆನೆ, ಯಪ್ಪ ನೆಕ್ಸ್ಟ್ ಲೆವೆಲ್ ಇತ್ತು ಅಂತ ಹೇಳ್ಬೋದು. ಒಂದು ಸಖತ್ ಆಗಿರೋ ಥ್ರಿಲ್ಲರ್ ಮೂವಿ ನೋಡ್ದಂಗೆ ಅನಿಸ್ತಾ ಇತ್ತು. ಇನ್ಫ್ಯಾಕ್ಟ್ ಏನೇನ್ ಬಿಲ್ಡಪ್ಸ್ ಕೊಟ್ಟಿರೋ RCB ವರ್ಸಸ್ CSK ಮ್ಯಾಚ್ಗೆ ಅದೆಲ್ಲದು ಕೂಡ ಕಂಪ್ಲೀಟ್ಲಿ ವರ್ತ್ ಅಂತ ತೋರಿಸ್ತಿರುವಂತದ್ದು ನೆನ್ನೆ ಮ್ಯಾಚು. ಸಿಕ್ಕಾಪಟ್ಟೆ ಖುಷಿ ಆಯ್ತು, ಅದರಿಂದ ಆಚೆ ಬರಕ್ಕೆ ಆಗ್ತಿಲ್ಲ. ಇನ್ಫ್ಯಾಕ್ಟ್ ನನಗೆ ನಿಮ್ಗೆ ಹೇಗನ್ಸಿದೆ ಫೀಲಿಂಗ್ ಕಮೆಂಟ್ ಸೆಕ್ಷನ್ ತಿಳಿಸಿ. ಅಂಡ್ ಮೇನ್ ಆಗಿ ನಮ್ಮ RCB ಅಂತ ವಿಷಯಕ್ಕೆ ಬಂದ್ರೆ 8ರಲ್ಲಿ 1 ಗೆದ್ದು 7 ಮ್ಯಾಚ್ ಸೋತಿರ್ತಾರೆ. ಹೊಸದಿ ಅಂತ ಶುರು ಮಾಡಿದ್ರು, ಆದ್ರೆ ಕಳಪೆ ಆಟ ಆಡಿದ್ರು. ಕಿಂಗ್ ಕೊಹ್ಲಿ ಕಡೆಯಿಂದ ಬಿಟ್ರೆ ಬೇರೆ ಯಾರ ಕಡೆಯಿಂದ ಕೂಡ ಕಾಂಟ್ರಿಬ್ಯೂಷನ್ ಬರ್ತಿಲ್ಲ. ಬೌಲಿಂಗ್ ಅಂತೂ ಕೇಳಲೇಬೇಡಿ. ಇನ್ನು ಮುಗೀತು ಅಂತ ಅನ್ಕೊಳ್ಳೋ ಅಷ್ಟಿಗೆ ಒಂದು ಹೊಸ ಅಧ್ಯಯನ ಶುರು ಮಾಡ್ತಿದ್ದಾರೆ. ಸಖತ್ ಅನ್ಸಿರುವಂತದ್ದು ಗುರು. ಏನಕ್ಕೆ ಈ ಮಾತು ಅಂದ್ರೆ, 8 ಮ್ಯಾಚಲ್ಲಿ 7 ಮ್ಯಾಚ್ ಸೋಲ್ತಾರೆ ಅನ್ನೋದು ಒಂದ್ ಜೊತೆಗೆ ಪ್ಲೇ ಆಫ್ ಚಾನ್ಸ್ ನೀವು ನೋಡಿದ್ರೆ ಲಾಸ್ಟ್ ಅಲ್ಲಿ ಇರ್ತಾರೆ 10th ಪ್ಲೇಸ್ ಅಲ್ಲಿ, ಮೇಡ ಬರೋದೇ ಇಲ್ಲ. ಅದಾದ್ಮೇಲೆ ನೀವು ಚಾನ್ಸ್ಗಳು ನೋಡ್ತಿರ್ಬೇಕಾದ್ರೆ ಓನ್ಲಿ 1% ಇರುತ್ತೆ. ಏನ್ ಹೇಳಿ, ಓನ್ಲಿ 1%. ಈ 1% ಇಂದ ನಮ್ಮ RCB ಕಮ್ ಬ್ಯಾಕ್ ಮಾಡಿರುವಂತ ರೀತಿ ಇದೆಯಲ್ಲ, ಐ ಥಿಂಕ್ ನೆಕ್ಸ್ಟ್ ಲೆವೆಲ್ ಗೈಸ್. ಅಂಡ್ ಇಲ್ಲಿ ಮೇನ್ ಆಗಿ ನಮ್ಮ ಕ್ಯಾರೆಕ್ಟರ್, ನಮ್ಮ ಬಾಯ್ಸ್ ಕ್ಯಾರೆಕ್ಟರ್ನು ಮತ್ತೆ ಆ ಬಿಲೀಫ್, ಸೆಲ್ಫ್ ಬಿಲೀಫ್ ಇದೆಯಲ್ಲ, ನಂಬಿಕೆ ಇದೆಯಲ್ಲ, ಅದನ್ನ ನಾವು ಮೆಚ್ಕೋಬೇಕು. ಇನ್ಫ್ಯಾಕ್ಟ್ ಇದೊಂದು ರೀತಿ ಇಡೀ IPL ಹಿಸ್ಟರಿಯಲ್ಲಿ ಒಂದು ಗ್ರೇಟೆಸ್ಟ್ ಕಮ್ ಬ್ಯಾಕ್ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಸೊ ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಏನ್ ಕತೆ ಕಾದ್ ನೋಡ್ಬೇಕು. ಯಾಕೋ ಗೊತ್ತಿಲ್ಲ, ಮನ್ಸಿಗೆ ಈ ಸಲ ಕಪ್ ನಮ್ದು ಅಂತ ಅನ್ಸಿದೆ. ನೋಡ ಏನಾಗತ್ತೆ ಅಂತ. ಇನ್ನು ನಿನ್ನೆ ಮ್ಯಾಚ್ ವಿಷಯಕ್ಕೆ ಬರೋಣ. ನಿನ್ನೆ ನಮ್ಮ ಸ್ಟೇಡಿಯಂ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲೋ ಅಷ್ಟು ಡಾಮಿನೇಟ್ ಮಾಡಕ್ ಆಗ್ಲಿಲ್ಲ. ಸೊ ಅದು ಖುಷಿ ಆಗ್ತಿತ್ತು. ಏನಕ್ಕೆ ಅಂದ್ರೆ ನೀವು ನೋಡಿ, ಇನ್ಫ್ಯಾಕ್ಟ್ ನಮ್ಮ ಧೋನಿ ಅವರ ಲಾಸ್ಟ್ ಸೀಸನ್ ಇದು, ನಮ್ಮ ತಲಾ ಧೋನಿ ಅವ್ರದ್ದು. ಸೊ ಆ ಪ್ರೀತಿ ಇದ್ದೇ ಇರುತ್ತೆ, ಎಲ್ಲಾ ಕಡೆಯಿಂದ ಆ ಪ್ರೀತಿ ಸಿಗುತ್ತೆ. ನಮ್ಮ ಇಂಡಿಯನ್ ಪ್ಲೇಯರ್ ಅಂಡ್ ಫಿನಿಷರ್, ಒಂದು ಒಳ್ಳೆ ಕ್ಯಾಪ್ಟನ್. ಸೊ ಆ ಪ್ರೀತಿ ಅಷ್ಟು ವರ್ಷ ನಮ್ಮ ದೇಶಕ್ಕೋಸ್ಕರ ಅಷ್ಟು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಅವ್ರಿಗೊಂದು ಕ್ರೆಡಿಟ್ ಕೊಡ್ಲೇಬೇಕು. ಅಂಡ್ ಅವರ ಈ ಏಜ್ ಅಲ್ಲಿ ಆಡಿದಂತ ರೀತಿ ಕೂಡ ಸಾಕತ್ ಕೂಡ. ಈ ಸೀಸನ್ ಮಸ್ತಾಗಿ ಆಡೋರು ಅಂತ ಕೂಡ ಹೇಳ್ಬೋದು, ಲಾಸ್ಟ್ ಅಲ್ಲಿ ಬಂದು. ಅಂಡ್ ನೀವು ಅಬ್ಸರ್ವ್ ಮಾಡಿದ್ರೆ ಅವ್ರು ಎಲ್ಲೇ ಹೋಗ್ಲಿ ಗುರು, ಯಾವುದೇ ಸ್ಟೇಡಿಯಂಗೆ ಹೋದ್ರು ಕೂಡ ಧೋನಿ ಫ್ಯಾನ್ಸ್ ಗಳು ಬರ್ತಾ ಇದ್ರು. ಅಂಡ್ ಎಲ್ಲಾ ಕಡೆ ಕೂಡ ಎಲ್ಲೋ ಇರ್ತಾ ಇತ್ತು. ಅಂಡ್ ಆ ಸೌಂಡ್ ಅಪ್ಪ ನೆಕ್ಸ್ಟ್ ಲೆವೆಲ್ ಗುರು. ಆದ್ರೆ ಎಲ್ಲಾ ಕಡೆ ಡಾಮಿನೇಟ್ ಮಾಡಿದ್ರು, ನಿಜವಾಗ್ಲೂ CSK ಫ್ಯಾನ್ಸ್ ಎಲ್ಲಾ ಕಡೆ ಡಾಮಿನೇಟ್ ಮಾಡಿದ್ರು. ಬಟ್ RCB ಫ್ಯಾನ್ಸ್ ಗಳ ಮುಂದೆ ಡಾಮಿನೇಟ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅದನ್ನ ಒಂಥರ ಖುಷಿ ಕೊಡ್ತಾ ಇತ್ತು. ಇನ್ಫ್ಯಾಕ್ಟ್ CSK ಅಥವಾ ಧೋನಿ ಅವ್ರ ವಾಯ್ಸ್ ಸೌಂಡ್ ಬರ್ತಿದ್ದಾಗ ಅಲ್ಲಿ ಟೈಮಲ್ಲಿ ನೀವು ಅಬ್ಸರ್ವ್ ಮಾಡಿ, ಕಂಪ್ಲೀಟ್ RCB ಅವರ ಫ್ಯಾನ್ಸ್ ಗಳು ಕ್ರೌಡ್ ಜಾಸ್ತಿ ಆಗ್ತಿತ್ತು, ಸೌಂಡು ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡೋರು ಕೊಡೋದೇನೆ ಸಖತ್ತಾಗಿತ್ತು. ಸೊ ಇನ್ನು ಇದೆಲ್ಲ ಬಿಟ್ಟು ಮ್ಯಾಚ್ ವಿಷಯಕ್ಕೆ ಬರೋಣ. ಸೊ ನೆನ್ನೆ ಮ್ಯಾಚ್ ನೀವು ನೋಡಿದ್ರೆ ಫಸ್ಟ್ ಟಾಸ್ ಗೆಲ್ಲುವಂಥದ್ದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಇತ್ತು. ಬಟ್ ಏನಪ್ಪ ಅಂದ್ರೆ ಚೇಸ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು. ಅಂಡ್ ನಮ್ದು ಸಿನರಿಗಳಿತ್ತಲ್ಲಪ್ಪ, 18 ಓವರ್ 18 ಬಾಲ್ ಇದೆಲ್ಲ. ಸೊ ಹಾಗಾಗಿ ಚೇಂಜ್ ಮಾಡಿದ್ರೆ ಬೆಟರ್ ಅಂತ ಅನಿಸಿತ್ತು. ನಮ್ಮ ಚಿನ್ನಸ್ವಾಮಿ ಅದೇ ಹೆಲ್ಪ್ ಆಗ್ತಿತ್ತು. ಅಂಡ್ 2ನೇ ಮ್ಯಾಚ್ ಆಗಿತ್ತು ಆಲ್ರೆಡಿ, ಇದು 3ನೇ ಮ್ಯಾಚ್ ಆಡ್ತಿದ್ದು ಸೇಮ್ ಪಿಚ್ ಅಲ್ಲಿ. ಸೊ ಸ್ಪಿನ್ನರ್ಗಳಿಗೆ ಹೆಲ್ಪ್ ಆಗ್ಬೋದು, ಸ್ಲೋ ಆಗ್ಬೋದು ಕೂಡ ಇತ್ತು. ಬಟ್ ಸ್ಟಿಲ್ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದು ಗೊತ್ತಲ್ವಾ. ಆದ್ರೂ ಕೂಡ ಟಾಸ್ ನ ಸೋಲ್ತಿರೋದೇ ಒಳ್ಳೇದಾಯ್ತು ಅಂತ ಕೂಡ ಅನಿಸ್ತು ಲಾಸ್ಟ್ ಅಲ್ಲಿ. ನೀವು ಅಬ್ಸರ್ವ್ ಮಾಡಿ, ಟಾಸ್ ಗೆದ್ದು ಫಸ್ಟ್ ಏನಂತಾರೆ ಬೌಲಿಂಗ್ ಮಾಡಕ್ಕೆ ಇಷ್ಟಪಡ್ತಾರೆ ಚೆನ್ನೈ ಅವರು, ಋತುರಾಜ್ ಗೈಕ್ವಾಡ್. ಅಂಡ್ ಇಲ್ಲಿ ಮೇನ್ ಆಗಿ ನಮ್ಮ ಫಾಫ್ ಮತ್ತೆ ನಮ್ಮ ಕೊಹ್ಲಿ ಇನ್ನಿಂಗ್ಸ್ ನ ಶುರು ಮಾಡಿದಂತ ರೀತಿ ಸಾಕಾಗಿತ್ತು. ಪವರ್ ಪ್ಲೇಯಲ್ಲಿ ವಿಕೆಟ್ ಬಿಸಾಕ್ಲಿಲ್ಲ. ಅಂಡ್ ಮೇನ್ ಆಗಿ ಫಸ್ಟ್ 3 ಓವರ್ ಅಲ್ಲಿ 30 ರನ್ ಹೊಡಿತಾರೆ. ಅದಾದ್ಮೇಲೆ ಮಳೆ ಬರುತ್ತೆ. ನಮ್ಮ ಕಿಂಗ್ ಕೊಹ್ಲಿ ಆಡಿದಂತ ರೀತಿ ನೆಕ್ಸ್ಟ್ ಲೆವೆಲ್. ಆ ಇಂಟೆಂಟ್ ಕ್ಲಿಯರ್ ಆಗಿತ್ತು. ಈ 18ಗೂ ನಮಗೂ ತುಂಬಾ ನಂಟಿದೆ ಅಂತ ಅನ್ಸಿದೆ. ಹೇಳ್ತಿದ್ದೀನಿ ಗೈಸ್, ಬೇರೆ ಟೀಮ್ ಅವ್ರಿಗೆ ಹೇಳೋದಿಷ್ಟೇ, ವಾರ್ನಿಂಗ್ ಅಂತ ಅನ್ಕೋಬೇಕು ಅನ್ಸುತ್ತೆ. ನಮ್ಮ RCB ಟೀಮ್ ನ 18ನೇ ತಾರೀಕು ಬಂದು ಮುಟ್ಟಕ್ ಹೋಗ್ಬೇಡಿ. ಸೊ ಹುಷಾರಾಗಿರಿ ಅಂತ ಹೇಳ್ಬೇಕು. ಸಖತ್ತಾಗಿತ್ತು ಅಂತ ಹೇಳ್ಬೋದು. ಅಂಡ್ ಮೇನ್ ಆಗಿ ನಮ್ಮ ಕಿಂಗ್ ಕೊಹ್ಲಿ ಅವರು ಆಡಿದಂತ ಇನ್ನಿಂಗ್ಸ್ ಮಸ್ತ್ ಇತ್ತು. ಫಸ್ಟ್ ಡಾಮಿನೇಟ್ ಮಾಡ್ತಾರೆ, ದೇಶಪಾಂಡೆಗೆ ಆಗ್ಬೋದು ಮತ್ತೆ ಠಾಕೂರ್ ಆಗ್ಬೋದು, ಇಬ್ರು ಕೂಡ. ಅದಾದ್ಮೇಲೆ ಮಳೆ ಬರುತ್ತೆ. ಮಳೆ ಆದ್ಮೇಲೆ ಸ್ಪಿನ್ ಆಗ್ತಿದ್ದಂತ ರೀತಿ ನೋಡಿ ಶಾಕು. ಹೆವಿ ಟರ್ನ್ ಅಂದ್ರೆ ನಮ್ಮ ಟೆಸ್ಟ್ ಆಡ್ಬೇಕಾದ್ರೆ 5 ದಿನಕ್ಕೆ ಪಿಚ್ ಇರುತ್ತಲ್ಲ, ಟರ್ನ್ ಆಗುತ್ತಲ್ಲ, 7.9 ಅಂತೆ ಟರ್ನಿಂಗ್. ಯಪ್ಪ ಸಣ್ಣರ್ಗೆ ಸೀರಿಯಸ್ಲಿ ಏನ್ ಗುರು ಆಗ್ತಿದೆ ಅಂತ ಅನ್ಸಕ್ ಶುರು ಆಗ್ತಿತ್ತು. ಇನ್ಫ್ಯಾಕ್ಟ್ ನಮ್ ಕಿಂಗ್ ಕೊಹ್ಲಿ ಮತ್ತೆ ನಮ್ಮ ಫಾಫರ್ ರಿಯಾಕ್ಷನ್ ನೋಡ್ರೆ ಗೊತ್ತಾಗ್ತಿತ್ತು. ಬಟ್ ಅಲ್ಲಿ ನಮ್ಮವರು ಸ್ವಲ್ಪ ಲಕ್ಕಿನ ಕೂಡ ಹೌದು, ಯಾಕಂದ್ರೆ ಬೌನ್ಸ್ ಜಾಸ್ತಿ ಆಗ್ತಿತ್ತು. ಇಲ್ಲಾಂದ್ರೆ ಬೌನ್ಸ್ ಕಡಿಮೆ ಇದ್ರೆ ವಿಕೆಟ್ ಬೀಳ್ತಾ ಇತ್ತು, ಬೋಲ್ಡ್ ಆಗ್ತಿದ್ರು. ಬೌನ್ಸ್ ಜಾಸ್ತಿ ಆಗ್ತಿದ್ದಾಗ ಅದನ್ನೇ ಯೂಸ್ ಮಾಡ್ಕೊಂಡು ಅಷ್ಟು ಟರ್ನ್ ಆಗ್ತಿದ್ರು ಕೂಡ ನಮ್ಮ ಫಾಫ್ ಮತ್ತೆ ನಮ್ಮ ಕಿಂಗ್ ಕೊಹ್ಲಿ ಇಬ್ರು ಕೂಡ ಡಾಮಿನೇಟ್ ಮಾಡಿ ಜಡೇಜಾ ಅವ್ರಿಗೆ ಸಾಕಾದ ಹಾಕೋರು ಒಬ್ಬರು ಅಂತ ಹೇಳ್ಬೋದು. 6-4ಗಳಾಯ್ತು. ಅದಾದ್ಮೇಲೆ ನಮ್ಮ ಕಿಂಗ್ ಕೊಹ್ಲಿ ಔಟ್ ಆಗ್ತಾರೆ. ಅಂಡ್ ಅದಾದ್ಮೇಲೆ ಫಾಫ್ ಕಡೆಯಿಂದ ಮತ್ತೆ ರಜತ್ ಪಟ್ಟಿದಾರ್ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಬರುತ್ತೆ. ಇನ್ಫ್ಯಾಕ್ಟ್ ರಜತ್ ಪಟ್ಟಿದಾರ್ ಆಡ್ತಿರುವಂತ ಇನ್ನಿಂಗ್ಸ್ ಏನಿದೆ ಗೈಸ್, ಸೆಲ್ಫ್ಲೆಸ್ ಇನ್ನಿಂಗ್ಸ್ ಅಂದ್ರೆ ಹೇಳ್ಬೋದು. ಯಾವಾಗ್ಲೂ ಅಷ್ಟೇನೆ ಬರ್ತಾರೆ, ಔಟ್ ಆದ್ರೂ ಪರವಾಗಿಲ್ಲ, ನಂಗೆ
6-4ಗಳಲ್ಲೇ ಮ್ಯಾಚ್ನ ಮುಗ್ಸಕ್ ನೋಡ್ತಾ ಇರ್ತಾರೆ, ಸಾಗದಾಗ ಆಡ್ತಾರೆ. ಬಟ್ ಅದು ರನ್ಔಟ್ ಏನಿದೆ ಸ್ಯಾಂಟ್ನರ್ದು ಕಡೆಯಿಂದ ಒಂದು ಒಳ್ಳೆ ಎಫರ್ಟ್ ನಮಗೆ ಏರಲ್ಲಿ ಇದ್ದಂಗೆ ಕಾಣ್ಬೋದು. ಬಟ್ ಅದು ಪಿಚ್ ಆಗಿರುತ್ತೆ, ಅಂದ್ರೆ ಟಚ್ ಆಗಿರಲ್ಲ, ಏರಲ್ಲಿ ಇರುತ್ತೆ ಅದು. ಈಗ ಏರಲ್ಲಿ ಇದ್ದಾಗ ಏನಿಸುತ್ತೆ ಕೆಲವೊಂದ್ಸಲ ಅಂದ್ರೆ ಅದು ಟಚ್ ಆಗಿರೋ ರೀತಿನ ಕಾಣಿಸ್ಬೋದು. ಬೆನಿಫಿಟ್ ಆಫ್ ಡೌಟ್ ಇದ್ದಿದ್ದೆ, ಏನು ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಓಕೆ, ಒಂದು ಎಫರ್ಟ್ ಇತ್ತು ಟೀಮ್ ಕಡೆಯಿಂದ, ಆ ಪ್ಲೇಯರ್ ಕಡೆಯಿಂದ ಒಳ್ಳೆ ಬೌಲಿಂಗ್ ಮಾಡಿದ್ರು. ಅದಾದ್ಮೇಲೆ ಗ್ರೀನ್ ಅವ್ರನ್ನ ಕಳಿಸಿ ಒಳ್ಳೆ ಕೆಲಸ ಮಾಡ್ತಾರೆ. ಮ್ಯಾಕ್ಸ್ವೆಲ್ ಬಂದಿರೋ ಅಷ್ಟು ಕಷ್ಟ ಆಗ್ತಿತ್ತು ಅಲ್ಲಿ ಆ ಸಿಚುವೇಶನ್ ಅಲ್ಲಿ. ಬೇಗ ಔಟ್ ಆಗಿದ್ರೆ ವಿಕೆಟ್ ಬೀಳ್ದಿರೋ ಕಷ್ಟ ಆಗುತ್ತೆ, ವಿಕೆಟ್ ಕಳ್ಕೋಬಾರ್ದು. ಅಂತ ಟೈಮಲ್ಲಿ ಗ್ರೀನ್ ಅವ್ರನ್ನ ಕಳಿಸಿ ಒಳ್ಳೆ ಕೆಲಸ ಮಾಡಿದಂಥದ್ದು. ರಜತ್ ಪಟಿದಾರ್ ಮತ್ತೆ ಗ್ರೀನ್ ಕಡೆಯಿಂದ ಒಂದು ಯೂಸ್ಫುಲ್ ಕಾಂಟ್ರಿಬ್ಯೂಷನ್ ಬರುತ್ತೆ. ಅಂಡ್ ಗ್ರೀನ್ ಕೂಡ ರೀಸೆಂಟ್ ಟೈಮ್ ಒಳ್ಳೆ ಫಾರ್ಮ್ ಇದ್ರು, ರಜತ್ ಪಟಿದಾರ್ ಅಂತ ಹಾಕೊಂಡು ಹೋಗ್ಬೋದು. ಅಂಡ್ ಇಲ್ಲಿಂದ ಮ್ಯಾಚ್ ಟರ್ನ್ ಆಗಿ ಶುರು ಆಗುತ್ತೆ. ಅಂಡ್ ಅದಾದ್ಮೇಲೆ ಸ್ಪಿನ್ನರ್ಸ್ ಗಳಿರಲ್ಲ. ಐ ಥಿಂಕ್ ಋತುರಾಜ್ ಗಾಯಕ್ವಾಡ್ ಅವರು ತಪ್ಪು ಮಾಡ್ರು ಅನ್ಕೋತೀನಿ. ಏನಕ್ಕೆ ಅಂದ್ರೆ ನಿಮ್ಗೆ ಸ್ಪಿನ್ನರ್ಸ್ ಗಳು ತುಂಬಾ ಹೆಲ್ಪ್ ಆಗ್ತಿರ್ಬೇಕಾರೆ ರಚಿನ್ ರವೀಂದ್ರ ವರ್ಲ್ಡ್ ಕಪ್ ಅಲ್ಲಿ ಸಗದಾಗಿ ಬೌಲಿಂಗ್ ಮಾಡಿದ್ದಾರೆ, ಒಬ್ಬ ಒಳ್ಳೆ ಸ್ಪಿನ್ನರ್ ಕೂಡ ಹೌದು, ಅವ್ರನ್ನ ಯೂಸ್ ಮಾಡ್ಕೊಳ್ಳಿಲ್ಲ. ಬಟ್ ಅದು ನಮಗೆ ತುಂಬಾ ಬೆನಿಫಿಟ್ ಆಯ್ತು. ಅಂಡ್ ಜೊತೆಗೆ ಮೇನ್ ಆಗಿ ನಮ್ಮವರು ಕೂಡ ತುಂಬಾ ಚೆನ್ನಾಗಿ ಡಾಮಿನೇಟ್ ಮಾಡಿ ಬ್ಯಾಟಿಂಗ್ ಆಡಿದ್ರು. ಬಂದವರೆಲ್ಲ ಹಾಕೋ ರುಬ್ಬಾಕ್ ಶುರು ಮಾಡಿದ್ರು. ನಮ್ಮ ಡಿ.ಕೆ ಬರ್ತಾರೆ, ಅವ್ರ ಕಡೆ ಒಂದು ಒಳ್ಳೆ ಯೂಸ್ಫುಲ್ ಕಾಂಟ್ರಿಬ್ಯೂಷನ್. ಜೊತೆಗೆ ನಮ್ಮ ಮ್ಯಾಕ್ಸ್ವೆಲ್ ಲಾಸ್ಟ್ ಅಲ್ಲಿ ಬಂದು ಅವರು ಕೂಡ ಹೊಡಿತಾರೆ. ಸೊ ಒಂದು ಒಳ್ಳೆ ಟೋಟಲ್ ಆಯ್ತು ಅಂತ ಹೇಳ್ಬೋದು. 218 ನಾವ್ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ. ಒಂದು ಟೈಮಲ್ಲಿ 150, 160 ಸಾಕು ಅಂತ ಅನ್ಸಿತ್ತು, ಬಿಕಾಸ್ ಅಷ್ಟು ಸ್ಪಿನ್ ಆಗ್ತಿತ್ತು. ಬಟ್ ನಮ್ಗೆ ಒಂದು 218ವರೆಗೂ ತಗೊಂಡೋಗಿದ್ದು ನಮ್ಮ ಟೀಮು. ಎಲ್ಲರ ಕಡೆಯಿಂದ ಕೂಡ ಒಂದು ಒಳ್ಳೆ ಯೂಸ್ಫುಲ್ ಕಾಂಟ್ರಿಬ್ಯೂಷನ್ ಬಂತು. ಇದಾದ್ಮೇಲೆ ಅವ್ರು ಬರ್ತಾರೆ. ಅವ್ರು ಬಂದಾಗ ನೀವು ಅಬ್ಸರ್ವ್ ಮಾಡಿ, ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಗೈಸ್, ಒಂದು ಮೈಂಡ್ ಸೆಟ್ ಅವರು ಕೂಡ ಹೊಡಿಬೇಕು ಅಂದ್ರೆ ಬರ್ತಿದ್ದಂಥದ್ದು. ಈ ಕಡೆ ನೋಡಿದ್ರೆ ನಿಮ್ ಬೌಲಿಂಗ್ ಲೈನಪ್ ಅಲ್ಲಿ ಶಾರ್ದೂಲ್ ಠಾಕೂರ್ ಹಾಕೊಂಡು ರುಬ್ಬಿಸ್ಕೊಂಡ್ರು. ಆಮೇಲೆ ಸಿಂಗ್ ಅಷ್ಟು ಚೆನ್ನಾಗಿ ಬೌಲಿಂಗ್ ಮಾಡಿದಂತ ವ್ಯಕ್ತಿ, ಅವರು ಕೂಡ ಒಂದೇ ಓವರ್ 19 ರನ್. ಸೊ ಯಾರು ಕೂಡ ಅಷ್ಟೊಂದು ಒಳ್ಳೆ ಟಚ್ ಕಾಣಿಸ್ಕೊಂತಿಲ್ಲ ಫಾಸ್ಟ್ ಬೌಲರ್ಸ್ಗಳು. ಅಷ್ಟು ಈಸಿನೂ ಇಲ್ಲ ನಮ್ಮ ಪಿಕ್ಚರ್ ಬೌಲಿಂಗ್ ಮಾಡೋದು, ಓಕೆನಾ. ಬಟ್ ಯಾವಾಗ ಸೆಕೆಂಡ್ ಇನ್ನಿಂಗ್ಸ್ ಶುರು ಆಯ್ತು, ಸೊ ಇಲ್ಲಿ ತುಂಬಾ ಕಷ್ಟ ಇದ್ದಿದ್ದೇನೆಂದ್ರೆ ಇವ್ರ ಬೌಲರ್ಗಳೇ ಇಷ್ಟು ಮಾಡ್ಸ್ಕೊತಾರೆ, ನಮ್ಮ ಬೌಲರ್ಸ್ಗಳು ಏನ್ ಕತೆ ಅಂತ. ಬಟ್ ಆದ್ರೆ ನಮ್ಮವರು ಕೂಡ ಒಂದು ಒಳ್ಳೆ ಕಂಬ್ಯಾಕ್ ನ ಮಾಡಿದ್ರು. ಫಸ್ಟ್ ಓವರ್ ಅಲ್ಲೇ ಫಸ್ಟ್ ಬಾಲ್ ನಮ್ಮ ಮ್ಯಾಕ್ಸ್ವೆಲ್ ಕಿಡುವಂತದ್ದು ಋತುರಾಜ್ ಗಾಯಕ್ವಾಡ್ನ. ಅದಾದ್ಮೇಲೆ ರಚಿನ್ ರವೀಂದ್ರ ಕೂಡ ಔಟ್ ಆಗಬಹುದಾಗಿತ್ತು. ರಚಿನ್ ರವೀಂದ್ರ ಅವ್ರಿಗೆ 2 ಸಲ ಮ್ಯಾಚ್ ಕ್ಯಾಚ್ ಡ್ರಾಪ್ ಆಗುತ್ತೆ, ಸಾರಿ ಫೀಲ್ಡ್ ಅಲ್ಲಿ ಅಂದ್ರೆ ಸ್ಲಿಪ್ ಅಲ್ಲಿ 2 ಕ್ಯಾಚ್ ಹೋಗುತ್ತೆ. ಬಟ್ 2ರಲ್ಲೂ ಕೂಡ ಸ್ಲಿಪ್ ಇರಲ್ಲ. ಅದ್ ಯಾಕೆ ಫಾಫ್ ಆಗಿ ಮಾಡ್ಲಿಲ್ಲ ಅಂತ ಗೊತ್ತಾಗ್ಲಿಲ್ಲ. ಇನ್ಫ್ಯಾಕ್ಟ್ ಬೇರೆ ಮ್ಯಾಚ್ ಎಲ್ಲ ಸ್ಲಿಪ್ ಇಣಿಸ್ಕೊತಾರೆ, ಬಟ್ ನೇನೆ ಅಷ್ಟೊಂದು ಟರ್ನ್ ಆಗ್ತಿದೆ, ಬಟ್ ಸ್ಲಿಪ್ ಇರ್ಲಿಲ್ಲ. ಅದು ಬೇಜಾರಾಯ್ತು. ಇಲ್ಲ ಅಂದ್ರೆ ಬೇಗನೆ ಔಟ್ ಆಗ್ತಿರೋ, 0ಗೆ ಔಟ್ ಆಗ್ತಿರೋ ಯಾರು ರಚಿನ್ ರವೀಂದ್ರ. ಬಟ್ ರಚಿನ್ ರವೀಂದ್ರ ಕಡೆಯಿಂದ ಒಂದು ಒಳ್ಳೆ ಯೂಸ್ಫುಲ್ ಕಾಂಟ್ರಿಬ್ಯೂಷನ್ ಬರುತ್ತೆ. ಮಿಚ್ಚಲ್ ಯಾರೋ ಇನ್ನೊಬ್ರು ಇದಲ್ಲ, ನ್ಯೂಜಿಲೆಂಡ್ ಪ್ಲೇಯರ್. ಸೊ ಅವರು ಕೂಡ ಹೊಡೆಯಕ್ಕೆ ಹೋಗಿ ಔಟ್ ಆಗ್ತಾರೆ. ಅಲ್ಲಾದ ಮೇಲೆ ರಹಾನೆ ಮತ್ತೆ ಮಿಚ್ಚಲ್ ಇಂದ ಒಂದು ಒಳ್ಳೆ ಯೂಸ್ಫುಲ್ ಕಾಂಟ್ರಿಬ್ಯೂಷನ್ ಬರ್ತಿತ್ತು. ಒಳ್ಳೆ ಡಾಮಿನೇಟ್ ಮಾಡ್ತಾ ಇರೋ ಅಂತ ಹೇಳ್ಬೋದು ಮಿಡಲ್ ನಲ್ಲಿ. ಬಟ್ ಅದಾದ್ಮೇಲೆ ಫರ್ಗ್ಯೂಸನ್ ಫಸ್ಟ್ ಬಾಲ್ ಅಲ್ಲಿ ಔಟ್ ಆಗ್ತಾರೆ. ಫರ್ಗ್ಯೂಸನ್ ಬಾಲ್ಗೆ ಫಸ್ಟ್ ಬಾಲ್ ಔಟ್ ಆಗೋದು ರಹಾನೆ. ಈ ರಹಾನೆ ಅವರು ಕೂಡ ಅಂತ ಒಳ್ಳೆ ಫಾರ್ಮ್ ಕಾಣಲಿಲ್ಲ. ಐ ಥಿಂಕ್ ಎಕ್ಸ್ಪೀರಿಯನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಇದಕ್ಕೆ ಅಂತ ಅನ್ಸುತ್ತೆ. ಏನಕ್ಕೆ ಅಂದ್ರೆ ಯಾವಾಗ ಪ್ರೆಷರ್ ಇರುತ್ತೆ ಆವಾಗ ಎಕ್ಸ್ಪೀರಿಯನ್ಸ್ ಇರುವಂತ ಪ್ಲೇಯರ್ಗಳು ಟಚ್ ಬರ್ತಾರೆ ಅಂಡ್ ಆ ಪ್ರೆಷರ್ನ ಹ್ಯಾಂಡಲ್ ಮಾಡ್ತಿರುವಂಥದ್ದು. ನಮ್ಮ ಕಡೆ ಬಂದ್ರೆ ನಮಗೆ ನೀವು ನೋಡಿರ್ಬೋದು, ನಮ್ಮ ಫಾಫ್ ಮತ್ತೆ ಕಿಂಗ್ ಕೊಹ್ಲಿ ಸಖತ್ತಾಗಿ ಹ್ಯಾಂಡಲ್ ಮಾಡಿದ್ರು, ಅಷ್ಟು ಟರ್ನ್ ಆಗ್ತಿರ್ಬೇಕಾದ್ರೆ. ಇಲ್ಲಿ ಋತುರಾಜ್ ಇವರು ರಹಾನೆ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು. ಬಟ್ ಅವರು ಔಟ್ ಆದ್ಮೇಲೆ ಶಿವಮ್ ಡುಬೆ ಬರ್ತಾರೆ. ಶಿವಮ್ ಡುಬೆ ಬಂದಾಗ ನಾನು ಅನ್ಕೊಂಡೆ ಓಕೆ ಗುರು, ಒಳ್ಳೆ ಟಚ್ ಇರುವಂತ ಪ್ಲೇಯರು, ಕಷ್ಟ ಆಗುತ್ತೆ ಅನ್ಕೊಂಡೆ. ಬಟ್ ಆ ವ್ಯಕ್ತಿ ಕೂಡ ಒಂದು ಒಳ್ಳೆ ಇನ್ನಿಂಗ್ಸ್ ಆಡಕ್ಕಾಗಿಲ್ಲ. 15 ಬಾಲ್ಗೆ 7 ರನ್ ನೋಡೋದು ಔಟ್ ಆಗ್ತಾರೆ. ಒಂದು ಕ್ಯಾಚ್ ಕೂಡ ಡ್ರಾಪ್ ಆಗಿರುತ್ತೆ. ಸೊ ಯಾಕಪ್ಪ ಡ್ರಾಪ್ ಮಾಡಿದ್ರೆ ಸಿರಾಜ್ ಅನ್ಕೋತಿದ್ದೆ, ಬಟ್ ಅವರು ಕೂಡ ಒಳ್ಳೆ ಇನ್ನಿಂಗ್ಸ್ ಆಡಲಿಲ್ಲ. 15 ಬಾಲ್ ಮಧ್ಯದಲ್ಲಿ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಇತ್ತು. ಇನ್ಫ್ಯಾಕ್ಟ್ ಆ ಮಧ್ಯದಲ್ಲಿ ಫರ್ಗ್ಯೂಸನ್ ಸಖತ್ತಾಗಿ 2 ಓವರ್ ಸಖತ್ತಾಗಿ ಮಾಡ್ತಾರೆ, ಓಕೆನಾ. ಅದಾದ್ಮೇಲೆ ನಮ್ಮ ಇವರು ಸ್ವಪ್ನಿತ್ ಸಿಂಗ್ ಯಪ್ಪ ಬೆಂಕಿ ಬರೋರು, ಆ ವ್ಯಕ್ತಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಮ್ಯಾಕ್ಸ್ವೆಲ್ ಸಖತ್ತಾಗಿ ಮಾಡ್ತಾರೆ, ಪ್ರೆಷರ್ ಬಿಲ್ಡ್ ಮಾಡ್ತಾರೆ. ಅಲ್ಲಿ ಶಿವಮ್ ಡುಬೆ ಔಟ್ ಆಗ್ತಾರೆ. ರಚಿನ್ ರವೀಂದ್ರ ರನ್ ಔಟ್ ಗುರು. ಇನ್ಫ್ಯಾಕ್ಟ್ ದುಬೆ ತಪ್ಪು ಅಂತ ಹೇಳಕ್ಕಾಗಲ್ಲ, ರಚಿನ್ ರವೀಂದ್ರ ಅವರೇ ಕಾಲ್ ಕೊಟ್ಟಂಥದ್ದು. ಅವ್ರು ಹೋಗಲ್ಲ ಅಷ್ಟೇನೆ. ಬಟ್ ಅಲ್ಲಿ ಒಳ್ಳೆ ಒಂದು ಮೈಂಡ್ ಸೆಟ್ ಇಂದ ಬೇಗ ರನ್ ಔಟ್ ಮಾಡ್ತಾರೆ. ಜೊತೆಗೆ ರಚಿನ್ ರವೀಂದ್ರ ರನ್ ಔಟ್ ಆಗಿದ್ದು ಸಿಗಾಡೋ ಖುಷಿ ಆಯ್ತು. ಬಿಕಾಸ್ ಎಷ್ಟು ದೈಡಲ್ಲಿ ಸ್ಲಿಪ್ಪಲ್ಲಿ ಕ್ಯಾಚ್ ಆಗ್ಬೇಕಾಯ್ತು, ನಮ್ಮ ಮ್ಯಾಕ್ಸ್ವೆಲ್ ಬೌಲಿಂಗ್ ಅಲ್ಲೂ ಕ್ಯಾಚ್ ಆಗಬೇಕಾಯ್ತು. ಒಂದ್ ಸ್ವಲ್ಪ ಲಕ್ ಇತ್ತು ಅವ್ರಿಗೆ, ಬಟ್ ಅದು ತುಂಬಾ ವರ್ಕೌಟ್ ಆಗ್ಲಿಲ್ಲ. ಅದಾದ ಮೇಲೆ ಬರುವಂತದ್ದು ಜಡೇಜಾ. ಇನ್ಫ್ಯಾಕ್ಟ್ ನೆನ್ನೆ ಡಿ.ಕೆ ಅವ್ರು ಕಟ್ಟಾಗಿ ಫೀಲ್ಡ್ ಏನೋ ಕೀಪಿಂಗ್ ಮಾಡಿದ್ರೆ ಯಾರು ರವೀಂದ್ರ ಜಡೇಜಾ ಅವ್ರನ್ನ ಬೇಗನೆ ಔಟ್ ಮಾಡ್ಬೋದಾಗಿತ್ತು. ಇನ್ಫ್ಯಾಕ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ಬಾಲ್ ಅನ್ಸುತ್ತೆ ಯಾರು ನಮ್ಮ ಗ್ರೀನು ಔಟ್ ಮಾಡ್ಬೋದಾಗಿತ್ತು ಆರಾಮಾಗಿ, ಕ್ಯಾಚ್ ಮಿಸ್ ಮಾಡ್ತಾರೆ. ಕರೆಕ್ಟ್ ಅವ್ರ ಮೈಂಡ್ ಸೆಟ್ ಇರ್ಲಿಲ್ಲ ಅನ್ಸುತ್ತೆ. ಇನ್ಫ್ಯಾಕ್ಟ್ ನಾನ್ ಅನ್ಕೋತಿರೋದು ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಫರ್ಗ್ಯೂಸನ್ ನ ಸ್ವಲ್ಪ ಆಚೆ ಇಟ್ಟು ಇಡ್ಲೇಂದು ಪರವಾಗಿಲ್ಲ, ಬೇಕಾದ್ರೆ ನಮ್ಮ ವೈಶಾಖ್ ವಿಜಯ್ ಕರ್ಕೊಂಡ್ಬಂದ್ರು ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಇಲ್ಲ ಅಂದ್ರೆ ಅನುಜ್ ರಾವತ್ ನ ಮಹಿಪಾಲ್ ಲೋಮ್ನವ್ರ ಬದಲು ಹಾಕೋ ಬಂದು ಆಡಿಸಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಬಿಕಾಸ್ ಕೀಪಿಂಗ್ ಅಲ್ಲಿ ನಾವು ಡಿ.ಕೆ ನಂಬೋದು ಸ್ವಲ್ಪ ಕಷ್ಟ ಆಗ್ತಿದೆ. ಅಷ್ಟು ಒಳ್ಳೆ ಕೀಪಿಂಗ್ ಮಾಡ್ತಿಲ್ಲ. ಸ್ವಲ್ಪ ಯಾಕೋ ಹೆಲ್ತ್ ಇಶ್ಯೂ ರೀತಿ ಕೂಡ ಕಾಣಿಸ್ತಾರೆ, ಯಾಕೆಂದ್ರೆ ಗೊತ್ತಿಲ್ಲ. ಸೊ ಹಾಗಾಗಿ ಅನುಜ್ ರಾವತ್ ನ ನೋಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ, ನೋಡುವ ಏನ್ ಮಾಡ್ತಾರೆ ಅಂತ. ಸೊ ಇದ್ರ ಜೊತೆಗೆ ಮೇನ್ ಆಗಿ ನೆಕ್ಸ್ಟ್ ನಮ್ಮ ಧೋನಿಯವರು ಕೂಡ ಬರ್ಬೇಕಾಗಿತ್ತು. ಬಟ್ ಧೋನಿ ಬರಲ್ಲ. ಯಾರು ಇವರು ದುಬೆ ಔಟ್ ಆದ್ಮೇಲೆ ಸ್ಯಾಂಟ್ನರ್ ಕಳಿಸ್ತಾರೆ. ಅಲ್ಲಿ ಸ್ಯಾಂಟ್ನರ್ ಕ್ಯಾಚ್ ನ ಹಿಡಿದಂತ ಫಾಫ್, ಐ ಥಿಂಕ್ 40 ವರ್ಷ ಅನ್ಸುತ್ತೆ ಫಾಫ್ಗೆ. ಏನ್ ಫಿಟ್ನೆಸ್ ಗುರು ಯಪ್ಪ. ನಮ್ ಕಿಂಗ್ ಕೊಹ್ಲಿ ಅವ್ರ ರಿಯಾಕ್ಷನ್ ಎಲ್ಲಾನು ಹೇಳ್ತಾ ಇತ್ತು, ಓಕೆನಾ.
ಇನ್ಫ್ಯಾಕ್ಟ್ ನೀವು ನೋಡಿದ್ರೆ AB de Villiers ಕ್ಯಾಚ್ ಹಿಡಿದಿರಲ್ಲ, ಆವಾಗ ಆ ರಿಯಾಕ್ಷನ್ ಕೊಟ್ಟಿರೋ ಸೇಮ್ ರಿಯಾಕ್ಷನ್ ನೋಡಕ್ ಸಿಕ್ತು. ನೆಕ್ಸ್ಟ್ ಲೆವೆಲ್ ಪಾಪ ಆಗೋದ್ರು, ಫುಲ್ಲು ಎಲ್ಲ ಮೂಮೆಂಟ್ ಆಮೇಲೆ ನಮ್ ಕಡೆ ಬರ್ತಿದ್ದ ನಂಗಿತ್ತು. ಬಟ್ ಅಂತ ಟೈಮಲ್ಲಿ ಬಂದಿದ್ದು ನಮ್ಮ ಧೋನಿ. ನಮ್ಮ ಧೋನಿ ಅವ್ರು ಬಂದ ಮೇಲೆ ಇನ್ನಿಂಗ್ಸ್ ಶುರು ಮಾಡ್ತಾರೆ. 4 ಹೋಗುತ್ತೆ, 6-4 ಹೊಡೆಯೋಕ್ಕೂ ಶುರು ಮಾಡ್ತಾರೆ ಅವರು. ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ. ನಮ್ಮ ಜಡೇಜಾ ನಿಜ ಹೇಳ್ತೀನಿಲ್ಲ, ಆ ಕ್ಯಾಚ್ ಏನೋ ಮಿಸ್ ಆಯ್ತು ಅಷ್ಟೇ, ಡಿಕೆಡ್ ಇಲ್ಲ. ಬಟ್ ಅದಾದ್ಮೇಲೆ ಸಖತ್ ಹಾಕೋಕ್ ರುಬ್ಬಕ್ ಶುರು ಮಾಡಿದ್ರು. ಯಶ್ದೇಳ್ ಬಿಡ್ಲಿಲ್ಲ, ಸಿರಾಜನ್ ಬಿಡ್ಲಿಲ್ಲ, ಮತ್ತೆ ಯಾರು ಗ್ರೀನ್ಗೂ ಒಂದು 4 ಏನೋ ಹೋಗುತ್ತೆ ಅಷ್ಟೇನೆ. ಯಶ್ದೇಳ್ ಮತ್ತೆ ಸಿರಾಜು ಮತ್ತೆ ಇವರು ಫರ್ಗ್ಯೂಷನ್ ಯಾರನ್ನೂ ಬಿಡ್ಲಿಲ್ಲ. ಇನ್ಫ್ಯಾಕ್ಟ್ ಲಾಸ್ಟ್ ಓವರ್ ನಾನು ಅನ್ಕೋತಿದ್ದೆ ಗ್ರೀನ್ ಕೊಡ್ಬೇಕು ಗುರು ಗ್ರೀನ್ಗೆ ಅಂತ. ರೀಸನ್ ಏನಂದ್ರೆ ಗ್ರೀನ್ ಅವ್ರು ಪ್ರೀವಿಯಸ್ ಮ್ಯಾಚ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಅಂಡ್ ಇನ್ಫ್ಯಾಕ್ಟ್ ಈ ಮ್ಯಾಚ್ ಅಲ್ಲೂ ಕೂಡ ಲಾಸ್ಟ್ ಓವರ್ ಮಾಡಿರಲ್ಲ ಅವರು, ಅವಾಗಲೂ ಕೂಡ ಅಷ್ಟೇ ಕಡಿಮೆ ರನ್ ನೋಡ್ಸ್ಕೊಂಡಿರೋ. ಫರ್ಗ್ಯೂಷನ್ ಯಾಕೆ ತಗೊಬಂದ್ರು ಗುರು ಅಂತ ಅನ್ಸಿತ್ತು. ಅಂದ್ರೆ ಫರ್ಗ್ಯೂಷನ್ ಕರ್ಕೊಂಡ್ಬಂದಿರೋದು ಯಶ್ದೇಳ್ ಬೇಡ ಅಂದ್ಬಿಟ್ಟು ಅಂತ ಅನ್ಕೊಂಡೆ. ಬಟ್ ನಿಜ ಹೇಳ್ತೀನಿಲ್ಲ, ನೆನ್ನೆ ಯಶ್ದೇಳ್ ಕೈಲಿ ಬೌಲಿಂಗ್ ಕೊಟ್ಟಾಗ ಆನೆಸ್ಟ್ ಆಗಿ ಹೇಳ್ತೀನಿ ಭಯ ಆಗ್ತಿತ್ತು ಗುರು, ನಿಜವಾಗ್ಲೂ ಭಯ ಆಯ್ತು. ಯಶ್ದೇಳ್ ಕೈ ಕೊಡಬಾರ್ದು, ಯಾಕಂದ್ರೆ ಅವ್ರು ಕೂಡ ಫಸ್ಟ್ ಅಂದ್ರೆ ಡೆತ್ ಓವರ್ ಮಾಡ್ತಾರೆ, ಆ ಟೈಮಲ್ಲಿ ಅವ್ರನ್ನ ನೋಡ್ಸ್ಕೊತಾರೆ. ಅದಾದ್ಮೇಲೆ ಏನ್ ಮಾಡ್ತಾರ ಗುರು, ಯಾಕೋ ಕೈ ಚೆಲ್ತವ್ರ ಅಂತ ಅನ್ಸಕ್ ಶುರು ಆಗ್ತಿತ್ತು. ಬಿಕಾಸ್ ಫರ್ಗ್ಯೂಷನ್ ಚೆನ್ನಾಗಿ ಹೊಡ್ಸ್ಕೋತಾರೆ. ಬಟ್ ಬೆನಿಫಿಟ್ ಆಫ್ ಡೌಟ್ ಬೆನಿಫಿಟ್ ಡೌಟ್ ಅಂತೀನಿ ಪಾಪ, ಏನಂತಾರೆ ಬ್ಯಾಟ್ಸ್ಮನ್ ಕ್ರೆಡಿಟ್ ಕೊಡ್ಬೇಕು. ಜೊತೆಗೆ ಮೇನ್ ಆಗಿ ಬಾಲ್ ಸಿಕ್ಕಾಬಟ್ಟೆ ಬೆಟ್ಟಾಗಿತ್ತು, ಸೊ ಅದೇ ಪ್ರಾಬ್ಲಮ್ ಅಂತ ಕೂಡ ಗೊತ್ತಾಯ್ತು. ಇನ್ಫ್ಯಾಕ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ಕ್ರೂಷಿಯಲ್ ಇದ್ದಿದ್ದಂಥದ್ದು ಏನಂದ್ರೆ 17 ರನ್ ಬರ್ಬೇಕಾಗತ್ತೆ 6 ಬಾಲ್ಗೆ 17 ರನ್ನು. ಸೊ ಇಲ್ಲಿ ಯಶ್ದೇಳ್ ಬೌಲಿಂಗ್ ಕೊಡೋದಕ್ಕೆ ಒಂದು ಗುಂಡ್ಗೆ ಬೇಕು. ಅಂಡ್ ಯಶ್ದೇಳ್ ಫಸ್ಟ್ ಬಾಲೇ 6 ಗುರು, ಫಸ್ಟ್ ಬಾಲ್ ಅವ್ರು ಯಾವಾಗ ಯಾರ್ ಕರ್ಕಕ್ ಹೋಗ್ತಾರ ಅವಾಗೆಲ್ಲ ಫುಲ್ ಟಾಸು. ಅಂಡ್ ಏನ್ ಶಾರ್ಟ್ ಗುರು, 41 ವರ್ಷ ಅನ್ಸುತ್ತೆ ನಮ್ಮ MS ಧೋನಿ ಅವ್ರಿಗೆ. ತಲಾ ಧೋನಿ ಯಪ್ಪ ಏನ್ ಗುರು, ಸ್ಟೇಡಿಯಂ ಇಂದ ಆಚೆ ಬಾಲ್ ಸಿಗ್ಲಿಲ್ಲ, ಅದು ಆ ಲೆವೆಲ್ ಹೊಡೆದಂತ ರೀತಿ. ಅಂಡ್ ಆ ಪವರ್ ನೆಕ್ಸ್ಟ್ ಲೆವೆಲ್ ಗುರು, ಯಪ್ಪ ಅಷ್ಟು ಪವರ್ ಇಟ್ಟಿದ್ದಾರೆ ಅಂದ್ರೆ ಹೇಳ್ಬೋದು. ಅದು ಈ ಏಜ್ ಅಲ್ಲಿ ಅವ್ರು ಯಾಕೆ ಫಸ್ಟ್ ಮೇಗಡೆ ಬಂದು ಆಡ್ಲಿಲ್ಲ ಅಂತ ಗೊತ್ತಿಲ್ಲ, ಅದು ನಮ್ಗೆ ಹೆಲ್ಪ್ ಆಯ್ತು ಅಷ್ಟೇ. CSK ಫ್ಯಾನ್ಸ್ಗಳು ಅದೇ ಬೇಜಾರಾಗುತ್ತೆ ಅನ್ಕೋತೀನಿ, ಆ ರೀತಿ ಹೊಡೆದ್ರು. ಇನ್ಫ್ಯಾಕ್ಟ್ ಅದು ಹೊಡೆದಿದ್ದು ಕೂಡ ನಮ್ಗೆ ಹೆಲ್ಪ್ ಆಯ್ತು. ನಮ್ಮ DK ಕೂಡ ಹೇಳ್ತಾ ಇರ್ತಾರೆ, ಆ ಬಾಲ್ ಹೋಗಿದ್ದಕ್ಕೆ ಹೊಸ ಬಾಲ್ ಬಂತು, ಹೊಸ ಬಾಲ್ ಬೆಟ್ಟಾಗಿರಲಿಲ್ಲ, ಗ್ರಿಪ್ ಮಾಡಕ್ ಈಸಿ ಆಯ್ತು, ಬಾಲ್ ಹಾಕಕ್ ಈಸಿ ಆಯ್ತು. ಅದನ್ನ ಎಷ್ಟು ಬಾಲ್ ಹಾಕ್ತಾರೆ, ನಮ್ಮ ಧೋನಿ ಔಟು, ಸ್ವಪ್ನಿಲ್ ಸಿಂಗ್ ಕ್ಯಾಚು. ಆ ಸ್ಟ್ರೈಟ್ ಹೋಗೋದನ್ನ ಹಿಡಿಯುವಂಥದ್ದು ಅಷ್ಟು ಈಸಿ ಇಲ್ಲ. ಅದೇ ರೀತಿ ಧೋನಿ ಅವರಿಗೆ ಬೌಲಿಂಗ್ ಮಾಡೋದು ಕೂಡ ಅಷ್ಟು ಈಸಿ ಇಲ್ಲ. ಯಶ್ದೇಳ್ ಅವರ ಒಂದು ಬೌಲಿಂಗ್ ನ ಸಿಕ್ಕಾಪಟ್ಟೆ ಕ್ರೆಡಿಟ್ ಕೊಡ್ಲೇಬೇಕು. ಅಂಡ್ ಕ್ಯಾಚ್, ಆ ಪ್ರೆಷರ್ ಕ್ಯಾಚ್ ಹಿಡಿದಂತ ಸ್ವಪ್ನಿಲ್ ಕ್ಯಾರೆಕ್ಟರ್ ತೋರಿಸಿದ್ರೆ ಗುರು, ಆ ವ್ಯಕ್ತಿ ಕ್ಯಾರೆಕ್ಟರ್ ತೋರಿಸಿದಾರೆ, ಕ್ಯಾಚ್ ಹಿಡಿತಾರೆ ಔಟು. ಅದಾದ್ಮೇಲೆ ಶಾರ್ದುಲ್ ಠಾಕೂರ್, ಇನ್ಫ್ಯಾಕ್ಟ್ ಶಾರ್ದುಲ್ ಠಾಕೂರ್ ಏನ್ ಕಡಿಮೆ ಬ್ಯಾಟ್ಸ್ಮನ್ ಅಲ್ಲ ಗುರು. ನಮ್ಮ RCB ವಿರುದ್ಧ ಯಾವ ರೀತಿ ಕಿಚ್ಚಿದ್ರು KKR ಇದ್ದಾಗ ನೀವು ನೋಡಿದಿರಾ. ಆ ವ್ಯಕ್ತಿ ಬಂದಾಗಲೂ ಭಯ ಆಯ್ತು. ಬಟ್ ಆ ಅವರು ಫಸ್ಟ್ ನಾವು ಬಾಲ್ನೇ ಮಿಸ್ ಮಾಡ್ತಾರೆ, ಅಲ್ಲಿಂದ ಇನ್ನೂ ಸ್ವಲ್ಪ ಧೈರ್ಯ ಬಂತು. 10 ಏನೋ 3-4 ಬಾಲ್ಗೆ ಅನ್ಸುತ್ತೆ 11 ರನ್ ಬೇಕಾಗುತ್ತೆ 5 ಬಾಲ್ಗೆ. ಸೊ 1 6 ಹೋದ್ಮೇಲೆ ಏನ್ ಅಷ್ಟು ಈಸಿನೇ, ಏನ್ ಕಷ್ಟೇನಿಲ್ಲ. ಸೊ ಹಿಂಗಿರ್ಬೇಕಾದ್ರೆ ಅಷ್ಟು ಈಸಿ ಇರ್ಲಿಲ್ಲ, ಓಕೆನಾ. ಸೊ ಅದು 1 ರನ್ ಇರುತ್ತಲ್ಲ, ಯಾರು ನಮ್ಮ ಶಾರ್ದುಲ್ ಠಾಕೂರ್ ಹೊಡೆಯಕ್ ಹೋಗ್ತಾರೆ, ಆ 1 ರನ್ ತಗೋತಾರಲ್ಲ, ಸೇಮ್ WPL ಆಗಿತ್ತು ಒಂದ್ಸಲ, ಸೇಮ್ ಅದೇ ರೀತಿ ಆಗಿದ್ದಂತು. ಹೊಡೆಯಕ್ ಹೋಗ್ತಾರೆ, ಹೋಗುತ್ತೆ ಬರ್ತಾರೆ, ಅದಾದ್ಮೇಲೆ 2 ಡಾಟ್ ಆಗುವಂಥದ್ದು, ಸೇಮ್ ಅದೇ ರೀತಿ ಆಗ್ತಿರೋದು IPL ಕೂಡ. ಅದಾದ್ಮೇಲೆ ಜಡೇಜಾ ಬಂದವರು ಕೂಡ ಎಲ್ಲೋ ಒಂದ್ ಕಡೆ ಭಯ ಇತ್ತು, ಯಾಕಂದ್ರೆ ಸೇಮ್ ಇದೇ ರೀತಿ ಪ್ರೀವಿಯಸ್ ಸೀಸನ್ ಅಲ್ಲಿ ಫೈನಲ್ ಅಲ್ಲಿ ಜಡೇಜಾ 2 ಬಾಲ್ಗೆ 10 ರನ್ ಬೇಕಾದಾಗ ಸೇಮ್ 1 6 4 ಹೊಡೆದು ಮ್ಯಾಚ್ ಮುಗಿಸಿದ್ರು. ನಿನ್ನೆ ಅದೇ ರೀತಿ ಆಗ್ಬಿಡುವಂತ ಭಯ ಇತ್ತು, ಆದ್ರೆ ಅಲ್ಲಿ ಕೂಡ ಅದಾಗ್ಲಿಲ್ಲ. ಯಶ್ದೇಳ್ ಕಡೆಯಿಂದ ಒಂದು ಒಳ್ಳೆ ಬೌಲಿಂಗ್ ಅಂತಾನೆ ಹೇಳ್ಬೋದು. 2 ಬಾಲ್ ಕೂಡ ಟಚ್ ಕೂಡ ಮಾಡಕ್ ಆಗ್ಲಿಲ್ಲ. ಸೊ ಅಲ್ಲಿಗೆ ಮ್ಯಾಚ್ ಮುಗಿತು. ನಮ್ಮ ಕಿಂಗ್ ಕೊಹ್ಲಿ ಅವರ ಕಣ್ಣೀರ್ ನೋಡಿದ್ರೆ ಯಾರು, ಕಣ್ಣು ತುಂಬಾ ನೀರು ತುಂಬ್ಕೊಂಡಿತ್ತು, ಸಿಕ್ಕಾಡ್ ಫೀಲಿಂಗ್ ಇದ್ರು. ಅಂಡ್ ನಮ್ಮ ಅನುಷ್ಕಾ ಶರ್ಮಾ ಆಗ್ಬೋದು, ನಮ್ಮ ಹೆಣ್ಮಕ್ಳು WPL ಹುಡುಗಿರು ಬಂದಿರೋ ಮಹಾಲಕ್ಷ್ಮಿಯರು ಲಕ್ಕಿ ಅಂತಾನೆ ಹೇಳ್ಬೋದು ನಾವೆಲ್ಲರೂ. ಅವ್ರು ಬಂದಿರೋದನ್ನ ನೋಡಿದ್ರೆ ಸೀರಿಯಸ್ ಹೇಳ್ತಿಲ್ಲ, ಒಂಥರ ಸಖತ್ತಾಗಿತ್ತು ಗುರು. ಆ ಎನ್ವೈರನ್ಮೆಂಟ್, ಆ ಖುಷಿ, ಆ ಸೆಲೆಬ್ರೇಷನ್ ನೆಕ್ಸ್ಟ್ ಲೆವೆಲ್. ಅಂಡ್ ಕಂಪ್ಲೀಟ್ CSK ಡಾಮಿನೇಟ್ ಮಾಡಿದಂತ ರೀತಿ ಸಾಕಾಗಿತ್ತು. ಅಂಡ್ ನಮ್ಮ ರುತುರಾಜ್ ಗಾಯಕ್ವಾಡ್ ಅವರ ಒಂದು ಮಾತುಗಳನ್ನ ಕೇಳ್ತಾ ಇದ್ದೆ, ಬೌಲರ್ಸ್ಗಳಿಲ್ಲ, ಇಂಜುರೀಸ್ಗಳಾಗಿದೆ ಅಂತ. ಇನ್ಫ್ಯಾಕ್ಟ್ ನಾವು ಅರ್ಥ ಮಾಡ್ಕೋಬೇಕಿರೋದು ಏನಂದ್ರೆ, ಇಂಥ ಒಳ್ಳೆ ಬೌಲರ್ ಇಟ್ಕೊಂಡು ಈ ತರ ಹೇಳ್ತಾರೆ, ಕಂಪ್ಲೇಂಟ್ ಮಾಡ್ತಾರೆ ಅಂದ್ರೆ, ನಾವು ನಮ್ಮದಿರುವಂತ ಬೌಲಿಂಗ್ ನೋಡ್ರೆ ಇದನ್ನ ಇಟ್ಕೊಂಡು ನಾವು ಇಲ್ಲಿ ಗಂಟ ಬಂದಿವಿ ಅಂದ್ರೆ ಹ್ಯಾಟ್ಸ್ ಆಫ್ ಅಂದ್ರೆ ಹೇಳ್ಬೋದು ನಮ್ಮ ಟೀಮ್ಗೆ. ಐ ಥಿಂಕ್ ಟೀಮ್ ಎಫರ್ಟ್ ತುಂಬಾ ಇಂಪಾರ್ಟೆಂಟ್ ಅನ್ನೋದು ಇದಕ್ಕೇನೆ. ಒಬ್ಬ ಪ್ಲೇಯರ್ ಮ್ಯಾಚ್ ವಿನ್ ಮಾಡೋಕ್ಕಾಗಲ್ಲ, ಟೀಮ್ ಎಫರ್ಟ್ ಬೇಕು ಅನ್ನೋದು ಇದಕ್ಕೇನೆ. ಯಾರ್ಯಾರು ಕ್ಯಾಪ್ಟನ್ಶಿಪ್ ಇಂದ ಎಲ್ಲ ಗೆದ್ಬಿಡುತ್ತೆ ಆಗಿ ಅಂತಾರಲ್ಲ, ಅದಕ್ಕೆಲ್ಲ ಕೂತ್ರ ಅನ್ಸುತ್ತೆ ಇದು. ಟೀಮ್ ಎಫರ್ಟ್ ಇತ್ತು ಅಂದ್ರೆ ನಾವೆಲ್ಲರೂ ಕೂಡ ಗೆಲ್ಬಹುದು. ಟೀಮ್ ಆಗಿ ಬರುವಂತದ್ದು ಇಂಪಾರ್ಟೆಂಟ್ ಅಂತ ತೋರಿಸ್ಕೊಟ್ರು. ಐ ಥಿಂಕ್ ಏನೋ ಗುರು, ಈ ಸೀಸನ್ ನಮ್ ಕಪ್ ನಮ್ದು ಆಗ್ಬೇಕು ಅಷ್ಟೇ, ಇನ್ನೇನಿಲ್ಲ. ನೋಡುವ ಏನಾಗತ್ತೆ ಅಂತ. ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಮ್ಯಾಚ್
ನಾವು ನೋಡಿರೋದ್ರಲ್ಲಿ. ಆ್ಯಂಡ್ CSK ಸೋಲ್ಸೋದ್ರಲ್ಲಿ ಏನೋ ಒಂಥರ ಖುಷಿ ಗುರು ಅಷ್ಟೇ. ಕಮೆಂಟ್ ಸೆಕ್ಷನ್ ತಿಳಿಸಿ ನಿಮ್ಮ ಅಭಿಪ್ರಾಯ ಏನಿದೆ ಏನು ಕತೆ ಅಂತ. ಸಿಗೋಣ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.